ಶುಭೋದಯ ಫ್ರೆಂಡ್ಸ್. ಇವತ್ತು ನಾವು ನಿಮ್ಮೆಲ್ಲರ ಹೆಮ್ಮೆಯ ಹಾಗೂ ಪ್ರೀತಿಯ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರ್ನ ಒಂದು ಚಿಕ್ಕ ಟೂರ್ ಮಾಡೋದನ್ನ ಪ್ಲಾನ್ ಮಾಡಿದ್ದೀವಿ. ಇವತ್ತು ನಾವು ಪಿರಮಿಡ್ ವ್ಯಾಲಿ ಬ್ಯಾಂಗ್ಳೂರಲ್ಲಿ ಬುದ್ಧ ಪೂರ್ಣಿಮೆಯ ಒಂದು ಪ್ರಯುಕ್ತ ಇಲ್ಲಿರ್ತಕ್ಕಂತಹ ಎಲ್ಲ ವಿಶೇಷವಾದಂತಹ ಸಂಗತಿಗಳ ಮತ್ತು ವಿಶೇಷವಾದಂತಹ ಸ್ಥಳಗಳ ಕುರಿತಾಗಿ ಒಂದು ಚಿಕ್ಕ ಟೂರ್ ಮಾಡಿಸೋದಕ್ಕೆ ನಿಮ್ಗೆ ಇಷ್ಟಪಡ್ತಿದ್ದೀವಿ. ಸೊ ವೆಲ್ಕಮ್ ಟು ಯು ಆಲ್ Pyramid Valley International Tour by our YouTube channel ಧ್ಯಾನಾಮೃತ. ಈಗ ಲುಂಬಿನಿ ಗಾರ್ಡನ್ ಅಲ್ಲಿ ಇದೀವಿ. ಲುಂಬಿನಿ ಗಾರ್ಡನ್ ಅಲ್ಲಿ ಬುದ್ಧನ ಒಂದು ಸ್ಟ್ಯಾಚ್ಯೂ ಮುಂದೆ ನಾವಿದೀವಿ. ಒಂದು ಸುಂದರವಾದ ಕೊಳದಲ್ಲಿ ಬುದ್ಧನ ಸಹಸ್ರ ದಳದ ಮೇಲೆ ಬುದ್ಧನ ಸ್ಟ್ಯಾಚ್ಯೂ ಇದೆ. ತುಂಬಾ ಸುಂದರವಾದಂತಹ ಪ್ರಕೃತಿ ಇಲ್ಲಿ ಸುತ್ತಮುತ್ತಲು ನಮಗೆ ಕಾಣಸಿಗ್ತಾ ಇದೆ. ಇಲ್ಲಿ ತುಂಬಾ ಹಲಸಿನ ಮರಗಳು, ತೆಂಗಿನ ಗಿಡಗಳು, ಹಾಗೆ ತುಂಬಾ ಸುಂದರವಾದ ಹೂಗಳನ್ನು ಕೊಡ್ತಕ್ಕಂತ ಹಚ್ಚ ಹಸಿರಿನ ಮರಗಳೆಲ್ಲ ಇಲ್ಲಿದೆ. ಸುಂದರವಾದ ಪ್ರಕೃತಿಯ ಮಧ್ಯೆ ಬುದ್ಧನ ಸ್ಟ್ಯಾಚ್ಯೂನ ಜೊತೆಗೆ ಒಂದು ನಿರ್ಮಲವಾದ ನಿಶ್ಶಬ್ದತೆಯನ್ನ ನಾವಿಲ್ಲಿ ಅನುಭವಿಸ್ತೀವಿ. ಫ್ರೆಂಡ್ಸ್, ಇಲ್ಲೊಂದು ಸುಂದರವಾದ ತುಂಬಾ ದೊಡ್ಡದಾದ ಹುತ್ತ ಇದೆ. ನಾಯ್ಸ್ ಕ್ರಿಯೇಟ್ಸ್ ಇಲ್ಯೂಷನ್ಸ್, ಸೈಲೆನ್ಸ್ ಬ್ರಿಂಗ್ಸ್ ಟ್ರೂತ್ಸ್ ಅನ್ನುವಂತಹ ಒಂದು ಅರ್ಥ ಕೊಡುವ ಹಾಗೆ ಈ ಒಂದು ತುಂಬಾ ದೊಡ್ಡದಾದಂತಹ ಹುತ್ತ. ನ್ಯಾಚುರಲಿ ನಾವು ಈ ತರ ಹುತ್ತಗಳನ್ನ ಎಲ್ಲೂ ನೋಡಿರಲ್ಲ ಅಂತ ಅನ್ಕೊಳ್ತೀನಿ. ಸೊ ಈ ಲುಂಬಿನಿ ವನದಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂತಹ ಇದೊಂದು ಆಕೃತಿ ಅಂತಾನೆ ಅನ್ಬೋದು. ಫ್ರೆಂಡ್ಸ್, ನಾವೀಗ ಸುಂದರವಾದ ವಿಶಾಲವಾದ ಪಿರಮಿಡ್ ಮುಂದೆ ಇದ್ದೀವಿ. ಇದು ಮೈತ್ರೇಯ ಬುದ್ಧ ಪಿರಮಿಡ್. ಈ ಪಿರಮಿಡ್ 150 by 150 ಅಳತೆಯ ಅತ್ಯಂತ ದೊಡ್ಡ ಪಿರಮಿಡ್ ಆಗಿದೆ. ಈ ಪಿರಮಿಡ್ ನ ಸ್ಟ್ರಕ್ಚರ್ ಪಂಚಭೂತಗಳನ್ನ ಸೂಚನೆ ಮಾಡುವಂತಹ ಒಂದು ಪಿರಮಿಡ್ ಆಗಿದೆ. ಇದರಲ್ಲಿ ವಿಶಾಲವಾದ ಕಿಂಗ್ಸ್ ಚೇಂಬರ್ ಇದೆ ಹಾಗೂ ತುಂಬಾನೇ ನಿಶಬ್ದತೆಯನ್ನ ಹೊಂದಿರುವಂತಹ ಜಾಗ ಇದು. ಇಲ್ಲಿ ಒಳಗಡೆ ಪಿರಮಿಡ್ ನಲ್ಲಿ ಧ್ಯಾನ ಮಾಡಿದಾಗ ಅನುಭವಿಸುವಂತ ವೈಬ್ರೇಷನ್ ಅನ್ನ ನೀವು ಅನುಭವಿಸಿಯೇ ನೋಡ್ಬೇಕು. ಅದನ್ನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಮೈತ್ರೇಯ ಬುದ್ಧ ವಿಶ್ವಾಲಯಂ ಎಂಟ್ರನ್ಸ್ ನ ಒಂದು ಸನ್ನಿವೇಶ. ಇಲ್ಲಿ ನೋಡಿ, ಎಂಟ್ರನ್ಸ್ ಗೇಟು ಹಾಗೂ ಇಲ್ಲಿ ಎಲ್ಲರಿಗೂ ಸಂಚರಿಸೋದಕ್ಕೆ ಫ್ರೀಯಾದ ಬಗ್ಗಿ ವಾಹನದ ಒಂದು ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಎಂಟ್ರನ್ಸ್ ಅನ್ನ ತಗೊಳ್ಬೇಕು ನಾವು. ಇದಾದ ನಂತರ ಇಲ್ಲಿ ನೋಡಿ, ಎಷ್ಟು ಸುಂದರವಾದ ಮುಗಿಲೆತ್ತರದ ಮರಗಳು, ಪ್ರಕೃತಿ ನಮ್ಮನ್ನ ಕೈ ಚಾಚಿ ಈ ಸುಂದರವಾದ ಪ್ರಕೃತಿ ವ್ಯಾಲಿಗೆ ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದೆ. ಇದು ನಮ್ಮೆಲ್ಲರನ್ನ ಮನಮೋಹಕಗೊಳಿಸಿದಂತೂ ಸತ್ಯ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾದ ಕೊಟೇಶನ್ಸ್ ಇರ್ತಕ್ಕಂಥ ಬೋರ್ಡ್ಸು, ಸುಂದರವಾದ ಹೂಗಳು, ಅಷ್ಟೇ ಇಲ್ಲಿ ಒಂದು ಮಂತ್ರಮುಗ್ಧವಾಗಿಸುವಂತಹ ನೇಚರ್ ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಎಂಟ್ರನ್ಸ್ ನಲ್ಲಿ. ಇದಾದ ನಂತರ ಪಿರಮಿಡ್ ವ್ಯಾಲಿಯಲ್ಲಿರ್ತಕ್ಕಂಥ ವಿಶೇಷತೆಗಳೇನು, ಇಲ್ಲಿಯ ನಂದನವನ ಆಗಿರಬಹುದು, ನೇಚರ್ ಸರ್ವೈವಲ್ ಕ್ಯಾಂಪ್ ಬಗ್ಗಿನ ಮಾಹಿತಿ ಆಗಿರ್ಬೋದು, ಹಾಗೆಯೇ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ ಕುರಿತಾದಂತಹ ಒಂದು ಡೀಟೇಲ್ ಆಗಿರ್ತಕ್ಕಂತಹ ಕರ್ನಾಟಕ ಧ್ಯಾನ ಮಹಾಯಜ್ಞದ ಒಂದು ಎಲ್ಲ ಮಾಹಿತಿ ಇರುವಂತಹ ಹಾಗೂ ನವನೂತನ ನಿರ್ಮಾಣದಲ್ಲಿರ್ತಕ್ಕಂತಹ ಪತ್ರಿಕೆ ಭವನದ ಸಂಪೂರ್ಣ ಮಾಹಿತಿ ಇರ್ತಕ್ಕಂತಹ ಎಲ್ಲ ಒಂದು ಬೋರ್ಡ್ಸ್ಗಳು, ಫ್ಲೆಕ್ಸ್ಗಳು ನಿಮ್ಗೆ ಇಲ್ಲಿ ಕಾಣಿಸಿರುತ್ತೆ. ಇದನ್ನು ನೋಡ್ತಾನೆ ನಾವು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಗೆ ಎಂಟ್ರೆನ್ಸ್ ಕೊಡ್ತೀವಿ. ಇದರ ನಂತರದಲ್ಲಿನೇ ಪಿರಮಿಡ್ ವ್ಯಾಲಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕಡೆ ಏನೇನಿದೆ ಅನ್ನೋದನ್ನು ತುಂಬ ನೇಚರ್ ಸಪೋರ್ಟಿಂಗ್ ಆಗಿರ್ತಕ್ಕಂಥ ಈ ಬೋರ್ಡ್ಗಳು ನಮ್ಮನ್ನು ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತವೆ. ವ್ಯಾಲಿ, ಅನ್ನದಾನ, ಆಂಫಿಥಿಯೇಟರ್, ಹೀಗೆ ಮೆಗಾ ಪಿರಮಿಡ್, ಸೋಲ್ ನೆಸ್ಟ್, ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ. ಇದು ಮಕ್ಕಳಿಗೆ ಆಡ್ಲಿಕ್ಕಿರ್ತಕ್ಕಂತಹ ಗಾರ್ಡನ್ ವ್ಯವಸ್ಥೆ. ಇಲ್ಲಿ ಮಕ್ಕಳು ಆಟ ಆಡಬಹುದು. ಹಾಗೆಯೇ ಅಡ್ವೆಂಚರಸ್ ಆಗಿರ್ತಕ್ಕಂತಹ ಆಟಗಳು ಮಕ್ಕಳ ಒಂದು ಕ್ರಿಯೇಟಿವಿಟಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇಲ್ಲಿ ಸಾಕಷ್ಟು ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಅಡ್ವೆಂಚರಸ್ ಆಗಿ ಮಕ್ಕಳು ಕಲೀಲಿಕ್ಕೆ, ಆಡಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಸೌಕರ್ಯಗಳು ಇಲ್ಲಿದೆ. ಇಲ್ಲಿ ನೋಡಿ, ಮಕ್ಕಳು ಓಡಾಡೋದಕ್ಕೆ, ಕಣ್ಣಾಮುಚ್ಚಾಲೆ ಆಡೋದಕ್ಕೆ ಇಲ್ಲಿ ಒಂದು ಸುರಂಗದ ತರಹದ ಒಂದು ರಚನೆಯನ್ನು ಕೂಡ ಮಾಡಲಾಗಿದೆ.
ಇದನ್ನೆಲ್ಲ ದಾಟಿ ಬಂದಾಗ ಇಲ್ಲಿ ನೋಡಿ ಸುಂದರವಾದ ಮಾವಿನ ಮರಗಳು ಮಾವಿನ ಫಸಲಿನಿಂದ ತುಂಬಿಕೊಂಡು ನಮ್ಮೆಲ್ಲರಿಗೂ ವೆಲ್ಕಮ್ ಮಾಡುತ್ತೆ. ಅಷ್ಟು ನೇಚರು ಇಲ್ಲಿ ನಮ್ಮನ್ನು ತನ್ನದೇ ಒಂದು ಲೋಕದಲ್ಲಿ ಪರಿಚಯ ಮಾಡುತ್ತೆ. ಇಲ್ಲಿ ಎಲ್ಲರಿಗೂ ಕೈಗೆಟುಕೋ ರೀತಿಯಲ್ಲಿ, ಹಾಗೆಯೇ ಎಲ್ಲಿ ನೋಡಿದ್ರಲ್ಲಿ ಟಚ್ ಮಿ ನಾಟ್ ಅಂದರೆ ಮುಟ್ಟಿದರೆ ಮುನಿ ಒಂದು ಸಸ್ಯಗಳು ಇಲ್ಲಿ ಸಾಕಷ್ಟು ಕಾಣಸಿಗುತ್ತೆ. ಕೆಲವೊಂದಷ್ಟು ಪರಿಸರಗಳಲ್ಲಿ ಇವುಗಳನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ನಾವು ಇವುಗಳನ್ನು ನ್ಯಾಚುರಲಿ ನೋಡಬಹುದು. ಎಷ್ಟು ಸುಂದರವಾದ ರಚನೆ ಇದು ಪ್ರಕೃತಿಯಲ್ಲಿ ಅಂತಂದರೆ, ಒಂದು ಕೇವಲ ಒಂದು ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಯಿಂದ ಮುಟ್ಟಲ್ಪಟ್ಟಾಗ ಅದರಲ್ಲಿರ್ತಕ್ಕಂತಹ ನೀರ್ನಾಳಗಳಲ್ಲಿರ್ತಕ್ಕಂಥ ನೀರೆಲ್ಲ ವಾಪಸ್ ಬೇರಿನ ಕಡೆಗೆ ಈ ಸಸ್ಯ ಜಪ್ಕೊಂಡು ಬಿಡೋದ್ರಿಂದ ಆ ಎಲೆಗಳೆಲ್ಲ ಮುದುಡ್ಕೊಂಡು ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅವು ನಾರ್ಮಲ್ ಆಗುತ್ತೆ. ಇದು ಕೂಡ ಒಂದು ವಿಸ್ಮಯವೇ ಸರಿ. ಮಕ್ಕಳು ಇದನ್ನ ಮುಟ್ಟಿ ಮುಟ್ಟಿ ಆಟ ಕೂಡ ಆಡುತ್ತೆ. ಹಾಗೆಯೇ ಎಲ್ಲಂದರಲ್ಲಿ ಈ ಹಸಿರು. ಆಮೇಲೆ ಇಲ್ಲಿ ಮಕ್ಕಳಿಗಿರ್ತಕ್ಕಂತಹ ಅಡ್ವೆಂಚರಸ್ ಪಾರ್ಕ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಇಲ್ಲಿ ಸಮ್ಮರ್ ಕ್ಯಾಂಪ್ ಕೂಡ ನಡೀತೆ ಫ್ರೆಂಡ್ಸ್. ಇಲ್ಲಿ ಮಕ್ಕಳಿಗೆ ಸಾಕಷ್ಟು ವಿವಿಧ ಸಾಹಸಮಯ ಕ್ರೀಡೆಗಳನ್ನು ಪರಿಚಯಿಸಲಾಗುತ್ತೆ. ಅಲ್ಲಿ ಕೋಚಿಂಗ್ ಕೂಡ ಇರುತ್ತೆ. ಇಲ್ಲಿ ನಡೀತಕ್ಕಂಥ ಸಮ್ಮರ್ ಕ್ಯಾಂಪ್ಗೆ ಮಕ್ಕಳನ್ನು ಸೇರಿಸೋದ್ರಿಂದ ಮಕ್ಕಳು ಸಾಕಷ್ಟು ಕಲಿತಾರೆ. ಜೊತೆಗೆ ಪ್ರತಿಯೊಂದು ಪ್ರಕೃತಿಯಲ್ಲಿರೋ ಪ್ರತಿಯೊಂದನ್ನು ಆಸ್ವಾದಿಸೋದನ್ನು ಕಲಿತಾರೆ. ಸೊ ಇಟ್ಸ್ ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಚಿಲ್ಡ್ರನ್. ಎಲ್ಲೆಲ್ಲೋ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕಿಂತ ಇಂತಹ ಪ್ರಕೃತಿಯ ಮಡಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋದು, ಅವ್ರಿಗೆ ಆಟ ಪಾಠ ಮೋಜು ಮಸ್ತಿ ಎಲ್ಲವನ್ನ ಕೊಡೋದಕ್ಕೆ ಇದೊಂದು ಸುಂದರವಾದಂತಹ ತಾಣ ಅಂತ ನನಗನ್ನಿಸುತ್ತೆ. ಇಲ್ಲಿ ಪ್ರತಿನಿತ್ಯ ಮ್ಯೂಸಿಕ್ ಮೆಡಿಟೇಷನ್ಗೋಸ್ಕರ ರೆಡಿಯಾಗಿರೋ ಆಂಪಿ ಥಿಯೇಟರ್ ಇದು. ಇಲ್ಲಿ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಗಳು ಅಂತಕ್ಕಂಥ ಒಂದು ದೊಡ್ಡ ಅಟ್ರಾಕ್ಟಿವ್ ಇರ್ತಕ್ಕಂತಹ ಬೋರ್ಡ್ ನಮ್ಮೆಲ್ಲರನ್ನ ಸೆಳೆಯುತ್ತೆ. ಬೆಳಗ್ಗೆ ಪ್ರತಿ ದಿವಸ ಇಲ್ಲಿ 5 ಗಂಟೆಯಿಂದ 8 ಗಂಟೆವರೆಗೂ ಇಷ್ಟು ಸುಂದರವಾದಂತಹ ಒಂದು ಮ್ಯೂಸಿಕ್ ಮೆಡಿಟೇಷನ್ ನಡೆಯುತ್ತೆ ಅಂತಂದರೆ ಎಂಥದ್ದೇ ವ್ಯಕ್ತಿ ಕೂಡ 3 ಗಂಟೆಗಳು ಕುಳಿತಿದ್ದೀವಿ ಇಲ್ಲಿ ಅನ್ನುವಂಥ ಅನುಭವವೇ ಆಗಲ್ಲ. ಕೇವಲ 5-10 ನಿಮಿಷ ಕುಳಿತಿದ್ದೀವಿ ಅನ್ನುವಷ್ಟು ಸುಂದರವಾದ ಅನುಭವವನ್ನು ನಾವು ಈ ಮ್ಯೂಸಿಕ್ ಮೆಡಿಟೇಷನ್ನಿಂದ ಪಡಿಬಹುದು. ಇಲ್ಲಿ ವಿಶಾಲವಾದ ಗ್ರೀನ್ ಲಾನಲ್ಲಿರ್ತಕ್ಕಂತಹ ಆಂಪಿ ಥಿಯೇಟರ್, ಇಲ್ಲಿ ನಡೆಯುವ ಮ್ಯೂಸಿಕ್ ಮೆಡಿಟೇಷನ್ ಇದು ಭೂಮಿಯ ಮೇಲಿನ ಸ್ವರ್ಗವೇ ಸರಿ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡುತ್ತೆ. ದಯವಿಟ್ಟು ಬುದ್ಧ ಪೂರ್ಣಿಮೆಯ 3 ದಿನದ ಈ ಸಂಗೀತ ನಾದ ಧ್ಯಾನವನ್ನು ಯಾರು ತಪ್ಪಿಸ್ಕೋಬೇಡಿ ಫ್ರೆಂಡ್ಸ್. ಲೈವ್ ಆಗಿ ಇದನ್ನು ಅನುಭವಿಸೋದು ಕೂಡ ಒಂದು ಪುಣ್ಯವೇ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ. ನೋಡಿ ಎಷ್ಟೊಂದು ಜನ ವಾಲಂಟಿಯರ್ಸು ಮತ್ತು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಈಗ ಆಲ್ರೆಡಿ ಬರ್ತಾನೆ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದಕ್ಕೆ. ಅವರೆಲ್ಲರಿಗೂ ಬೇಕಾದಂಥ ಟೆಂಟ್ ವ್ಯವಸ್ಥೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹಿಂದುಗಡೆ. ಈ ಟೆಂಟ್ಗಳಲ್ಲಿ ಫ್ರೀ ಟೆಂಟು, ಅಕೊಮೊಡೇಟೆಡ್ ಟೆಂಟ್ಗಳು, ಹಾಗೆಯೇ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಾಗಿದೆ. ನೋಡಿ ಇಲ್ಲಿ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಬರೋವರಿಗೆ ID ಕಾರ್ಡ್ಗಳನ್ನು ಪ್ರಿಪೇರ್ ಮಾಡ್ತಾ ಇಲ್ಲಿ ತುಂಬ ಜನ ಮಕ್ಕಳು ಒಂದು ಸ್ವಯಂ ಸೇವಕರಾಗಿ ಕೆಲಸ ಕೂಡ ಮಾಡ್ತಿದ್ದಾರೆ. ಇದು ಮಕ್ಕಳಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸಲಿಕ್ಕೆ, ಜೊತೆಗೆ ಪ್ರತಿಯೊಂದನ್ನು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕಾಗಿ ಒಂದು ಅವಕಾಶವನ್ನು ಸೃಷ್ಟಿಸಿಕೊಡುತ್ತೆ. ಇಲ್ಲಿ ಆಲ್ರೆಡಿ ಮೋರ್ ದ್ಯಾನ್ 200 ವಾಲಂಟಿಯರ್ಸ್ ಇಲ್ಲಿ ಸೇರಿಬಿಟ್ಟು 8ನೇ ತಾರೀಕಿನಿಂದನೇ ಬೇಕಾದಂಥ ಎಲ್ಲ ತಯಾರಿಯನ್ನು, ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ರೀತಿಯ ಟೀಮ್ ವರ್ಕನ್ನು ಇಲ್ಲಿ ಬಂದಂತಹ ಎಲ್ಲ ವಾಲಂಟಿಯರ್ಸು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಟೀಮ್ ಮಾಡಲಾಗಿದೆ. ಪ್ರತಿಯೊಂದು ಟೀಮು ತಮ್ಮದೇ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಕೂಡ. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೂ ನಾವು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೀತಕ್ಕಂತಹ ಬುದ್ಧ ಪೂರ್ಣಿಮಾ ಇವೆಂಟ್ಸ್ನ ತಯಾರಿಯ ಬಗ್ಗೆ ಹಾಗೂ ಇಲ್ಲಿರ್ತಕ್ಕಂಥ ವಿಶೇಷತೆಗಳ ಬಗ್ಗೆ ಒಂದು ಚಿಕ್ಕದಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ. ಜೊತೆಗೆ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಿ ಈ ಸ್ವರ್ಗದ ಒಂದು ಉಪಸ್ಥಿತಿಯನ್ನು ಅನುಭವಿಸಿ. ಥ್ಯಾಂಕ್ ಯು.